ನಮ್ಮ ಹುಡುಗ ಏನೋ ಒಂದು ಜೀವನ ಕಟ್ಕೊಳಕ್ಕಾಗಲ್ಲ ಅಂತ. ಆದ್ರೆ ನಾವು ಬೆಂಗಳೂರಿಗೆ ಬಂದಾಗ ನಮ್ಮ ಜೊತೆ ನಿಲ್ಲೋದು, ನಮ್ಮ ಜೊತೆಲಿರೋ ಸ್ನೇಹಿತರು. ನಾನು ಮೊದಲನೇದಾಗಿ ನನ್ನ ಜೊತೆಲಿ ನಿಂತಹ ಪ್ರತಿಯೊಬ್ಬ ಸ್ನೇಹಿತರಿಗೆ ಧನ್ಯವಾದ ಹೇಳ್ತೀನಿ. ಏಕೆಂದ್ರೆ ನಾವು ಬೆಂಗಳೂರಿಗೆ ಬಂದು ಒಂಟಿಯಾಗಿ ನಿಂತಾಗ ನಮ್ಮ ಜೊತೆ ಯಾವ ಫ್ಯಾಮಿಲಿ ನಿಲ್ಲಲ್ಲ, ಮತ್ತೆ ಯಾವ ಮನೆಯವರು ನಿಲ್ಲಲ್ಲ. ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಜೊತೆ ನಿಲ್ಲೋದೆ, ನನ್ನ ಜೊತೆ ನಿಂತಿರೋದು ಇದುವರೆಗೂ ನನ್ನ ಫ್ರೆಂಡ್ಸು. ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ನನ್ನ ಫ್ರೆಂಡ್ಸ್ ಪ್ರತಿ ಹಂತದಲ್ಲೂ ನನಗೆ ಹೆಲ್ಪ್ ಮಾಡಿದಾಗ, ಈ ಸಿನಿಮಾನು ಅಷ್ಟೇ ನನಗೆ ಬ್ರದರ್ ಆಗಿ ದೇವಣ್ಣ ಅವರು ಸಜೆಷನ್ ಮಾಡಿ, ಸರ್ ನಮ್ಮ ಹುಡುಗ ಇವನ್ನ ಒಂದು ಕ್ಯಾರೆಕ್ಟರ್ ಕೊಡಿ ಅಂತ ಅಂದಾಗ, ಮುಖ್ಯ ಪಾತ್ರದಲ್ಲಿ ನನ್ನನ್ನ ಈ ಸಿನಿಮಾಗೆ ನಾನು ಏನೂ ಅಲ್ಲ, ಇಂಡಸ್ಟ್ರಿಗೆ ಹಲವಾರು ಒಂದು 3-4 ವರ್ಷದಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಇಂಡಸ್ಟ್ರಿಗೆ ಏನೋ ಒಂದು ಮಾಡಬೇಕು, ಅಟ್ಲೀಸ್ಟ್ ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧಿಸೋದ್ರೇನೆ ನಮ್ಮ ಹುಟ್ಟಿಗೆ ಒಂದು ಅರ್ಥ ಅಂತ ತಿಳ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದಿರೋದು. ಸೊ ಹಂಗಾಗಿ ಈ ಸಿನಿಮಾ ದಂಡತೀರ್ಥ ಸಿನಿಮಾಗೆ ನೀನೊಂದು ಮುಖ್ಯ ಪಾತ್ರ ಮಾಡ್ತಿದ್ಯಾ ಅಂದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಸರ್ನ ನೋಡಿದೆ, ತುಂಬಾ ಭಾವುಕರಾದ್ರು. ಯಾಕೆಂದ್ರೆ ಮಗ ಮನೆ ಬಿಟ್ಟು ಹೋಗಿದ್ದಾನೆ ಬೆಂಗಳೂರಿಗೆ, ಅವನ ಕೈಲಿ ಸಾಧನೆ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋ ಭಯಕ್ಕಿಂತ ನನ್ನ ಮಗ ಎಲ್ಲಿ ಹಾಳಾಗೋಯ್ತಾನೋ ಅನ್ನೋ ಭಯ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇವತ್ತು ಈ ವೇದಿಕೆ ಮೇಲೆ ತಂದೆನ ಕೂರಿಸಿದಾಗ ಅವ್ರಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ. ಪ್ರತಿಯೊಬ್ರು ತನ್ನ ತಂದೆಗೆ ಏನ್ ಗುರಿ ಅಂತಂದ್ರೆ, ನನ್ನ ಮಗ ನನ್ನನ್ನ ಇಂಥ ವೇದಿಕೆ ಮೇಲೆ ಕೂರಿಸ್ತಾನಲ್ಲ ಅನ್ನೋದು ಒಂದು ಗುರಿ ಆದ್ರೆ, ನನ್ನ ಮಗ ಏನೋ ಸಾಧಿಸಿದಾನೆ ಅಂತ ಅವತ್ತು ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ನನ್ನ ಮನೆಯವ್ರಿಗೆ ನಾ ಏನು ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ಮನೆಯವ್ರು ಪ್ರತಿ ಹಂತದಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನನ್ಗೆ ನಮ್ಮ ತಾಯಿ ಇಲ್ಲ, ನನಗೆ ನಮ್ಮ ಮಾವವರೇ ನನ್ನ ಜೊತೆಗೆ ನಿಂತಿರೋದು ಯಾವಾಗ್ಲೂ. ನನ್ನ ಪ್ರತಿ ಹಂತದಲ್ಲೂ ನಮ್ಮ ಮಾವ ನೀನ್ ಹಿಂಗ್ ಮಾಡು, ಹಂಗ್ ಮಾಡಿ, ನೀನ್ ಹಾಗೆ ಆಯ್ತೀಯ, ನನ್ನ ಯಾವತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗು, ಅದು ಮಾಡು, ಇದು ಮಾಡು ಅಂತ ಅಂದಿಲ್ಲ. ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಮೊದಲನೇದಾಗಿ ಡೈರೆಕ್ಟರ್ಸ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ. ವೇದಿಕೆಯಲ್ಲಿ ಕುಳಿತಿರುವ ಕನ್ಯಾಧಿಕನ್ಯರಿಗೂ ಮತ್ತೆ ನಮ್ಮ ಉಡುಂಬ ಚಿತ್ರದ ನಿರ್ದೇಶಕರಿಗೂ, ಹಾಗೆ ಹ್ಯೂಮನ್ ರೈಟ್ಸ್ ಸರ್ ಮತ್ತೆ ಮೇಡಮ್ ಅವ್ರಿಗೂ, ಮತ್ತೆ ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೂ, ಮತ್ತೆ ಡೈರೆಕ್ಟರ್ ಮತ್ತೆ ಅವರ ಕುಟುಂಬದವ್ರಿಗೂ, ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರೆಸ್ ಹಾಗೂ ಮೀಡಿಯಾದವ್ರಿಗೂ, ಯಾಕೆಂದ್ರೆ ನೀವಿಲ್ಲದೆ ನಾವಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ. ಇವತ್ತು ಮುಖ್ಯವಾಗಿ ಅಂದರೆ ಹರಿಪ್ರಾಣ ಸರ್ ನನಗೆ ತುಂಬ ವರ್ಷದಿಂದ ಪರಿಚಯ ಇತ್ತು. ಅವ್ರು ನನಗೆ ಮೊದಲಿಗೆ ಅಂದರೆ ನಾನು ಮೀಟ್ ಮಾಡಿದಾಗ ಅವರು ಹೇಳ್ಕೊಡ್ತಾ ಇದ್ರು, ಈ ಥರ ನನಗೆ ಒಂದು ಚಿತ್ರ ಮಾಡಬೇಕು ಅಂತ ತುಂಬ ಆಸೆ ಇದೆ, ತುಂಬ ಕನಸನ್ನ ಇಟ್ಕೊಂಡು ನಾನು ಬಂದಿದ್ದೀನಿ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ನಾನು ಆವಾಗಲೇ ಅವ್ರಿಗೆ ಹೇಳಿದ್ದೆ, ಇಲ್ಲ ಅಂದರೆ ಅವ್ರದ್ದು ವ್ಯೂಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಗಿತ್ತು. ಇಲ್ಲ ನೀವು ಪಿಕ್ಚರ್ ಮಾಡೇ ಮಾಡ್ತೀರಾ, ಒಂದು ಅದ್ಭುತವಾದ ಅಂದರೆ ಅವ್ರಿಗೆ ಐಡಿಯಾಸ್ ತುಂಬ ಇತ್ತು. ಅಂದರೆ ಫಸ್ಟ್ ಟೈಮ್ ಅವ್ರು ಮೀಟ್ ಆದಾಗಲೇ ಅವ್ರು ಹೇಳಿದಾಗ ನನಗೆ ಗೊತ್ತಿತ್ತು ಇವತ್ತು ಇವರು ಒಂದಲ್ಲ ಒಂದು ದಿವಸ ಮಾಡ್ತಾರೆ ಅಂತ. ಆದರೆ ಅಂದರೆ ಸಮಯದಿಂದ ಅಂದರೆ ತುಂಬ ಸಮಯದಿಂದ ಅವರು ಸ್ವಲ್ಪ ಲೇಟ್ ಆಯಿತು, ಆದರೆ ಲೇಟೆಸ್ಟ್ ಆಗಿ ಬರ್ತಾ ಇದ್ದಾರೆ. ಎಲ್ಲ ಅಂದರೆ ಪ್ರತಿಯೊಂದು ಇವಾಗ ತಿಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಇನ್ನೂ ಅನುಕೂಲ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಕ್ರಿಯೇಟಿವ್ ಮೈಂಡ್ ತುಂಬ ಖುಷಿ ಆಗುತ್ತೆ ಅವ್ರಿಗೆ. ರೀಸೆಂಟ್ ಆಗಿ ಈಗ ಒಂದು ಕನ್ನಡ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ, ಅದು ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ, ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ಬೋದು. ನನಗೆ ಹರಿ ಸರ್ ಅವರು ಜ್ಯೋತಿ ಅಮ್ಮಯಿಂದ ಪರಿಚಯ, ಅದಕ್ಕೆ ಮುಂಚೆ ನನಗೆ ಸರ್ ಗೊತ್ತಿರಲಿಲ್ಲ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ಪ್ರೊಡಕ್ಷನ್ಗೆ. ನಿಮ್ಮ ಪ್ರೊಡಕ್ಷನಿನ ಫಸ್ಟ್ ಪ್ರಾಜೆಕ್ಟಲ್ಲಿ ನಾನು ವರ್ಕ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ. ಸರ್ ಸ್ಟೋರಿ ಲೇಟ್ ಆಗ ನಾನು ಸೆಕೆಂಡ್ ಥಾಟ್ ಇಲ್ಲದೆ ನಾನು ಇಟ್ಕೊಂಡೆ, ತುಂಬ ಖುಷಿ ಆಯಿತು. ಆ್ಯಂಡ್ ಸರ್ ನೀವು ಹರಿ ಪ್ರಾಣ ಎಷ್ಟು ಡಿಫ್ರೆಂಟ್ ಆಗಿ ಕ್ಯಾಚಿ ಆಗಿದೆಯೋ, ಹಾಗೆ ಅವ್ರ ಟೈಟಲ್ ಕೂಡ, ಅವ್ರ ಪ್ರಾಜೆಕ್ಟ್ ಟೈಟಲ್ ಕೂಡ ಅಷ್ಟೇ ಕ್ಯಾಚಿ ಆಗಿದೆ ಆ್ಯಂಡ್ ಅಷ್ಟೇ ಸಕ್ಸಸ್ ಕೂಡ ಕಾಣುತ್ತೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಎಸ್, ನನಗೂ ತುಂಬ ಖುಷಿ ಆಗುತ್ತೆ ಆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಸಾನ್ವಿ ಪುಟ್ಟ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ ಶೆಟ್ಟಿ, ಮೈಸೂರಿಂದ ಬಂದಿದ್ದೀನಿ. ಚೈಲ್ಡ್ಹುಡ್ ಪಾರ್ಟ್ ಸಿಕ್ಕಿದೆ. ಫಸ್ಟ್ ಫಿಲಮ್ಗೆ ಫಸ್ಟ್ ಮೂವಿ ಮಾಡ್ತಾ ಇರೋದು, ಅದಕ್ಕೆ ಥ್ಯಾಂಕ್ ಯು. ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಸರನ್ನ ಮಾಡ್ತಾರೆ. ಆ ಒಂದು ಉತ್ಸಾಹ ಅವರಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಮತ್ತೆ ನಿಮಗೂ ಎಲ್ರಿಗೂ ನಮಸ್ತೆ. ಹಾಯ್. ದಂಡತೀರ್ಥ ಅಂದರೆ ಫುಲ್ ಇಡೀ ಸ್ಕ್ರಿಪ್ಟ್ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ. ಅಂದರೆ ಹರಿಪ್ರಾಣ್ ಅವರು ನನಗೆ ತುಂಬ ವರ್ಷ, 4-5 ವರ್ಷದಿಂದ ತುಂಬ ಆತ್ಮೀಯ ಸ್ನೇಹಿತ. ಈ ಥರ ಮಾಡೋಣ ಅಂತ ಅಂದ್ರು, ಹೆಚ್ಚು 3 ವರ್ಷದಿಂದ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಮಾಡೋಣ ಅಂತ ಒಂದು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸರ್ ಮಾಡೋಣ ಅಂತಲೇ ಇದ್ದೆ. ಎಲ್ಲ ಸೇರಿದ್ದೀರಾ. ಅದೇ ಈಗ ಪ್ರೆಸ್ ಮೀಟ್ ಇದು ಅಂದರೆ ಸಕ್ಸಸ್ ಆಗೋವರೆಗೂ ನಿಮ್ಮ ಸಪೋರ್ಟ್ ಬೇಕು, ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಇಡೀ ನಮ್ಮ ಆರ್ಟಿಸ್ಟ್ಗೂ, ನಮಗೂ, ಪ್ರತಿಯೊಬ್ಬರಿಗೂ ಚೆನ್ನಾಗಿ ಮಾಡಿ ಒಳ್ಳೆ ಸಿನಿಮಾನ ಕೊಡೋಣ ಅಂತ ಹೇಳ್ಕೊತೀವಿ. ಥ್ಯಾಂಕ್ ಯು.
ಒಂದೆರಡು ಮಾತುಗಳಲ್ಲಿ ಇಲ್ಲ, ಯಾವ ರೀತಿಯ ಪಾತ್ರ? ಇಲ್ಲ ಪಾತ್ರದ ಬಗ್ಗೆ ನಾನು ಅವ್ರ ಹತ್ರ ಕೇಳಿದೀನಿ, ಎಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡ್ಬೇಕು. ನಾನು ಅದ್ರ ಡೈರೆಕ್ಟ್ ಬಗ್ಗೆ ಏನು ಪರ್ಮಿಷನ್ ಹೇಳೋಕ್ಕಾಗಲ್ಲ. ಕೊಟ್ಟಿಲ್ಲ ಹಾಗಾದ್ರೆ. ಅದು ನಮಸ್ಕಾರ. ಆತ್ಮೀಯ ಮಾಧ್ಯಮ ವರ್ಗದವರಿಗೂ ಪತ್ರ ವರ್ಗದವರಿಗೂ ನೆಲೆಸಿರುವ ಗಣ್ಯರಿಗೂ ಧನ್ಯವಾದಗಳು. ನನ್ನ ಹೆಸರು ಮಾನಸ ಗೌಡ, ನಮ್ಮೂರು ಮೈಸೂರು. ಗಾರುಡಿಗ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಇತ್ತೀಚೆಗೆ. ಹೆಸರು ಮಾಡಲಿಲ್ಲ, ನಾನು ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ. ಬಟ್ ಈ ದಂಡತೀರ್ಥ ಇವಾಗ ತಾನೇ ಟೈಟಲ್ ಲಾಂಚ್ ಮಾಡಿದ್ದೀವಿ. ಈ ಸಿನಿಮಾಗೆ ಎಲ್ಲರೂ ಆಶೀರ್ವಾದ ಬೇಕು, ಎಲ್ಲರೂ ಸಪೋರ್ಟ್ ಬೇಕು. ಹರಿ ಸರ್ಗೆ ಹರಿ ಸರ್ ನನಗೆ 2 ವರ್ಷದಿಂದ ಪರಿಚಯ. ಆ್ಯಕ್ಚುಲಿ ಅವರು ಮೀಟ್ ಮಾಡಿ ಸಿನಿಮಾ ಮಾಡಿಸ್ತೀನಿ ನಿಮ್ಮ ಕೈಲಿ ಅಂತ ಹೇಳಿದರು. ಅದೇ ರೀತಿ ನನಗೆ ಈ ಸಿನಿಮಾ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಆರ್ಟಿಸ್ಟ್ಗೆಲ್ಲ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮ್ಮ ಪಾತ್ರ? ಕೆಲವರಿಗೆ ಪರಿಚಯ ಇದ್ದೀನಿ, ಆದರೆ ಮಾಧ್ಯಮ ಮಿತ್ರರಿಗೆ ಮುಂಚೆನೂ ಪರಿಚಯ ಇದ್ದೀನಿ ಕೆಲವ್ರಿಗೆ, ಆದರೆ ಇನ್ನೂ ಕೆಲವರಿಗೆ ಗೊತ್ತಿಲ್ಲ. ನಮಸ್ತೆ. ಹಾಗೂ ಎಲ್ಲರಿಗೂ ಕೂಡ ನಮ್ಮ ಕಲಾವಿದರು ಎಲ್ಲ ಏನಿದ್ದೀರಾ ಎಲ್ರಿಗೂ ಕೂಡ ಒಂದು ಥ್ಯಾಂಕ್ಸ್. ಸರಿಯಾದ ಟೈಮ್ಗೂ ಬಂದಿದ್ದೀರಾ, ಸರಿಯಾಗಿ ಕೂಡ ಬಂದಿದ್ದೀರಾ. ಇದರಲ್ಲಿ ಇನ್ನೂ ದೊಡ್ಡ ತಂಡನೇ ಕೂಡ ಇದೆ. ನಮ್ಮ ಹಳೆಯ ದೊಡ್ಡ ಕಲಾವಿದರು ಕೂಡ ಇದ್ದಾರೆ ತುಂಬ. ಅವರು ಕಾರಣಾಂತರಗಳಿಂದ ಇವತ್ತು ಹಬ್ಬ ಇರೋದ್ರಿಂದ ಮತ್ತೆ ಕ್ರಿಸ್ಮಸ್ ರಜೆ ಎಲ್ಲನೂ ಕೂಡ ಇರೋದ್ರಿಂದ ಎಲ್ಲರೂ ಕೂಡ ಬರೋಕ್ಕಾಗಲಿಲ್ಲ. ಒಂದೊಂದು ದಿನ ಶೂಟಿಂಗಲ್ಲಿ ಎಲ್ಲರೂ ಕೂಡ ಸಿಗ್ತೀವಿ. ಇದರಲ್ಲಿ ಬಂದು ಮುಖ್ಯವಾಗಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನನ್ನ ಟೀಮು, ನನ್ನ ಜೊತೆ ಇರೋ ಟೀಮು. ಆಶಾ ಮೇಡಮ್ ಅಂತ ನನಗೆ ಕಂಪ್ನಿ ಪ್ರಾಣ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅವ್ರ ಜೊತೆ ನಿಂತ್ಕೊಂಡ್ರು. ಹಾಗಾಗಿ ಸಪೋರ್ಟ್ನ ಒಂದು ಮಾಡ್ತಾ ಬಂದರು ಇದುವರೆಗೂ ಕೂಡ. ಸುಮಾರು ಒಂದು 3 ವರ್ಷದಿಂದ ನಾನು ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೆ. ಆ ಸಪೋರ್ಟು ಎಲ್ಲನೂ ನನಗೆ 3 ತಿಂಗಳಲ್ಲಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಂತರ ನನಗೆ ಮಂಜು ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಮೈಂಡ್ ಪಾಸಿಟಿವ್ ಆಗಿ ಮೈಂಡನ್ನ ತಗೊಂಡು ಹೋಗ್ತಾನೆ ಇರ್ತಾರೆ. ಪಾಸಿಟಿವ್ ಮೈಂಡ್ ಇರಬೇಕು, ನೀನು ಯಾವುದೇ ಕಾರಣಕ್ಕೂ ನೆಗೆಟಿವ್ ಹಾಕೋಬೇಡ, ಗೆಲ್ತೀಯ ಮಾಡು, ಬ್ಯುಸಿಯಾಗಿರು ಯಾವಾಗ್ಲೂ ಅಂತ ಹೇಳ್ತಾನೆ ಇರ್ತಾರೆ. ಅದೇ ಥರ ನಾನು ಬ್ಯುಸಿಯಾಗಿದ್ದೀನಿ, ಇನ್ನೂ ಕೂಡ ಬ್ಯುಸಿ ಇರ್ತೀನಿ ಸರ್. ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕು ತುಂಬ. ಇನ್ನು ನೆಕ್ಸ್ಟು ಶಿವರಾಜ್ ಸರ್, ನನಗೆ ಯಾವುದೇ ಏನೇ ಒಂದು ಡೌಟ್ ಬಂದ್ರೂ ಫಸ್ಟ್ ಶಿವರಾಜ್ ಸರ್ ಒಂದು ಕೇಳ್ತೀನಿ, ಸರ್ ಈ ಥರ ಒಂದು ಡೌಟ್ ಇದೆ, ಏನು ಮಾಡಲಿ ಅಂತ. ಪ್ರತಿಯೊಂದು ವಿಷಯದಲ್ಲೂ ಅವರು ಜೊತೆ ನಿಂತ್ಕೊಂಡು ತಮ್ಮನಿಗಿಂತ ಹೆಚ್ಚಾಗಿ ಹೇಳ್ಕೊಡ್ತಾ ಇದ್ದಾರೆ. ನನಗೆ ಅವರು ಗುರು ಕಾಣಿಕೆ ಮಾತ್ರ ಕೊಟ್ಟಿಲ್ಲ ಸರ್, ನೆಕ್ಸ್ಟ್ ಮುಂದೊಂದು ದಿನ ನೋಡ್ಕೊಳ್ಳೋಣ. ಗುರುಗಳ ಥರ ಎಲ್ಲರೂ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಇನ್ನು ಜ್ಯೋತಿ ಅಮ್ಮಂಗೂ ನನಗೂ ಒಂದು 6-7 ವರ್ಷ ಆಯ್ತು, 6-7 ವರ್ಷದ ಒಂದು ಪರಿಚಯ ಇದೆ. ಅಮ್ಮ ಯಾವಾಗ್ಲೂ ಹೇಳ್ತಾರೆ, ನಿನ್ನಲ್ಲೊಂದು ಟ್ಯಾಲೆಂಟ್ ಇದೆ, ನೀನು ಮುಂದೆ ಬರ್ತೀಯ, ಖಂಡಿತ ಮಾಡು ಸಕ್ಸಸ್ ಆಗತ್ತೆ ಎಲ್ಲನೂ ಕೂಡ ಅಂತ. ಅದೇ ಥರ ಅಮ್ಮ ಫೋನ್ ಮಾಡಿ ಒಂದೇ ಒಂದು ಮಾತು ಹೇಳಿದೆ ಅಷ್ಟೇ, ಅಮ್ಮ ನೀವು ಖಂಡಿತ ಬರಬೇಕು, ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡಿದ್ದೆ. ಹಾಗಾಗಿ ಅಮ್ಮ ಬಂದು ಆಶೀರ್ವಾದ ಮಾಡಿದ್ದಾರೆ. ಅವರು ನೋಡ್ಕೋತ ಬಿಡಿ. ಥ್ಯಾಂಕ್ ಯು. ಅವೇನೊಂದು ಒಂದು ದೊಡ್ಡ ಪಾತ್ರನೇ ಇದೆ ಇದರಲ್ಲಿ ಕೂಡ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಮಾನಸ ಮೇಡಮ್ ನನಗೆ ಒಂದು 2-3 ವರ್ಷದ ಪರಿಚಯ ಇದೆ. ಅವ್ರು ಯಾವಾಗಲೂ ಹೇಳೋರು, ಸಿನಿಮಾ ಮಾಡಿದ್ರೆ ನಮಗೊಂದು ಅವಕಾಶ ಇರಬೇಕು ಅಂತ. ನನಗೆ ಹೊಸಬ್ರನ್ನ ಬೆಳೆಸೋವಂಥ ಒಂದು ಕಾರ್ಯಕ್ರಮ ಅವ್ರ ಕಡೆಯಿಂದನೇ ಬಂದಿದೆ. ಹೊಸಬ್ರಿಗೆ ಅವಕಾಶ ಕೊಡಬೇಕು ನಾನು ಹೊಸಬ್ರನ್ನೆಲ್ಲ, ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಬಂದಿದ್ದೀವಿ ಈ ಪ್ಲೇಸ್ಗಳಲ್ಲಿ. ಹಾಗಾಗಿ ಎಲ್ಲರೂ ಹೊಸಬ್ರು ನಿಂತು ಏನಾದರೂ ಒಂದು ಗೆಲ್ಲಬೇಕು ಅನ್ನೋ ಛಲ ಇತ್ತು. ಅದಕ್ಕೋಸ್ಕರನೇ ಈ ಒಂದು ವೇದಿಕೆ ಮೇಲೆ ಬಂದು ಕೂತಿದ್ದೀವಿ. ಮುಂದೊಂದು ದಿನ ಖಂಡಿತ ಅದನ್ನ ಚಿತ್ರ ರಿಲೀಸ್ ಆಗ್ಬೇಕಾದ್ರೆ ಆ ಸಕ್ಸಸ್ನ ಖಂಡಿತ ತೋರಿಸ್ತೀವಿ. ನಮಗೆ ಸರ್ ರಿವೆಂಜ್ ಒಂದು ಸ್ಟೋರಿ ಆಗುತ್ತೆ, ಆಂಜನೇಯನ ಭಕ್ತನೂ ಕೂಡ ಆಗುತ್ತೆ, ಆಂಜನೇಯನ ಇನ್ನೊಂದು ಹೆಸರು ಕೂಡ ಆಗುತ್ತೆ. ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಆಗಿರೋ ಇದೆ. ನಾವು ಮೀಡಿಯಾಗಳಲ್ಲಿ ನೋಡಿರ್ತೀವಿ, ಸ್ಟಿಂಗ್ ಆಪರೇಷನ್ ಟೀಮ್ ಎಲ್ಲ ಏನು ಮಾಡ್ತೀವೋ, ಸ್ಟಿಂಗ್ ಆಪರೇಷನ್ ಎಲ್ಲ ಏನು ಮಾಡ್ತೀವೋ ಅದನ್ನ ಹೋಲಿಕೆ ಆಗುವಂಥ ಒಂದು ಕತೆ ಇದೆ ಸರ್.